ಏನು ಯಥಾ ಪ್ರಕಾರ ಇವತ್ತು ಲೇಟಾ? ಸಾರಿ ಸರ್. ಇನ್ಮೇಲೆ ಲೇಟಾಗಿ ಬರಬಾರ್ದು. ಓಕೆ ಸರ್. ನಾವ್ ಯು ಕ್ಯಾನ್ ಗೋ ಟು ಯುವರ್ ಕ್ಲಾಸ್. ಅಣ್ಣ ಇಲ್ಲ. ಐತೆ ನಿನಗೆ ಇವತ್ತು. ಯಾಕೋ ಲೇಟ್? ಇವಾಗ ತಾನೆ ಅಣ್ಣ ಬಂದೋದ್ರಲ್ಲ. ನಿನಗೈತೆ ಮಾರಿ ಹಬ್ಬ. ಇರ್ಲಿ ಬಿಡೋಣ. ಹಬ್ಬ ಏನಮ್ಮ ಲಕ್ಷ್ಮಿ, ಇವತ್ತು ಲೇಟಾ? ಸಾರಿ ಸರಿ ಹೋಗು. ಇನ್ನೊಂದು ಸರ್ತಿ ಲೇಟಾಗಿ ಬರಬಾರ್ದು. ಹೋಗಿ ಕೂತ್ಕೋ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಕೂತ್ಕೊಳ್ಳಿ. ಈಕೆ ಐಶ್ವರ್ಯ ಅಂತ ನ್ಯೂ ಅಡ್ಮಿಷನ್ ಆಗಿದ್ದಾಳೆ. ಇವತ್ತಿಂದ ನಿಮ್ಮ ಕ್ಲಾಸ್ಮೇಟ್ ಆಗಿರ್ತಾಳೆ. ಐಶ್ವರ್ಯ, ನೀನು ಪರಿಚಯ ಮಾಡ್ಕೊಳ್ಳಮ್ಮ. ಮಕ್ಕಳ ಹಾಗೆ ನಿಮ್ಮ ಪರಿಚಯ ಮಾಡ್ಕೊಡಿ. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಫ್ರೆಂಡ್ ಐಶ್ವರ್ಯ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಹಾಯ್, ನಿನ್ನ ಹೆಸರು? ರೇವತಿ. ನಿನ್ನ ಹೆಸರು? ಬೃಂದ. ಲೇ ಲಕ್ಷ್ಮಿ, ಫಸ್ಟ್ ದಿವಸನೇ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟು ಮಿಂಚ್ತಾವಳು ನೋಡೆ. ಏ ಇರ್ಲಿ ಬಿಡೆ. ಹಾಯ್, ನಿನ್ನ ಹೆಸರು? ನನ್ನ ಮಗಳಿಗೆ ನಿಮ್ಮ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ನಂಬಿದ್ದೀನಿ. ನೀವು ಬಹಳ ಒಳ್ಳೆಯ ನಿರ್ಣಯ ತಗೊಂಡ್ರಿ ಮಹೇಂದ್ರ ಅವರೇ. ಸರ್ಕಾರಿ ಶಾಲೆಗಳು ಅಂತಂದ್ರೆ ಕೀಳಲ್ಲ. ಹೌದು, ನಮಗೂ ಮಹತ್ವಾಕಾಂಕ್ಷೆಗಳಿದೆ, ನಮಗೂ ಆದರ್ಶಗಳಿದೆ. ನಿಮ್ಮ ಐಶ್ವರ್ಯನ ಇಲ್ಲಿ ಸೇರಿಸಿದ್ದು ಬಹಳ ಒಳ್ಳೆ ನಿರ್ಧಾರ. ನನ್ನ ಮಗಳನ್ನ ಎಲ್ಲಾ ಮಕ್ಕಳಂತೆ ನೋಡಿ, ಪ್ರತ್ಯೇಕವಾಗಿ ನೋಡಬೇಡಿ. ಗುರುಗಳಾದಂಥವ್ರಿಗೆ ನಮಗೆ ದೊಡ್ಡ ಆದರ್ಶ ಏನು ಅಂದ್ರೆ ಮಹಾಕವಿ ಕುವೆಂಪು. ಹೌದು, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಖಂಡಿತ. ನಮಗೆ ಯಾವುದೇ ತಾರತಮ್ಯ ಇಲ್ಲ. ನಾವು ಯಾವ ಮಗುಗೂ ತಾರತಮ್ಯ ಮಾಡೋದು. ನಿಮ್ಮ ಐಶ್ವರ್ಯ ನಮ್ಮ ಶಾಲೆಗೆ, ನಿಮ್ಗೆ, ಇಡೀ ಊರಿಗೆ, ದೇಶಕ್ಕೆ ಒಳ್ಳೆ ಹೆಸರು ತರ್ತಾಳೆ. ಆದ್ರಿಂದ ಒಳ್ಳೇದಾಗ್ಲಿ. ಬಹಳ ಸಂತೋಷ ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಶಿವಾಜಿಯು ತನ್ನ 19ನೇ ವರ್ಷದಲ್ಲಿ ವಿಜಯಪುರದ ಆದಿಲ್ ಶಾನ ವಶದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು. ನಂತರ ರಾಯಗಢ, ಸಿಂಹಗಢ, ಪ್ರತಾಪಗಢ. चिड़िया रंग बिरंगे पंखों वाली चिड़िया देखो आई, चू चू करके उड़ती सबको मन को बाती. चिड़िया गाना गाती है, सुबह हमें जगाती है, फुर से उड़चे जाती है. ಅರ್ಜುನ ಪ್ರಶಸ್ತಿ ಪಡೆದ ಕಬಡ್ಡಿ ಕ್ರೀಡಾಪಟುಗಳು: ಸುಬ್ಬಯ್ಯ ರಾಜರತ್ನಂ, ಪೆರುಮಾಳು ಗಣೇಶನ್, ರಾಜು ಬಾವಸಾರ್, ಸುಂದರ್ ಸಿಂಗ್. ನಾನು ಹೇಳಲ್ಲಪ್ಪ, ಬೇಡ. ನಾನಿದ್ದೀನಿ, ಎದ್ರುಕೊಂಬೇಡ, ಹೇಳೋ. ನಾನಿದ್ದೀನಿ, ಹೇಳಲೇ. ಅಣ್ಣ ಗೋಪಾಲ್, ಸಾಕು ವರ್ಸಿ ಟೇಬಲ್, ಬನ್ನಿ ಕಟ್ಟೋಣ ಬಂಡಲ್. ಯಾಕೋ ಸುಂದ್ರ ಕಿಂಡಲ್ ಬಂದ್ರೆ ಆಡ್ತೀನಿ ಫುಟ್ಬಾಲ್. ಯಾಕಪ್ಪ ಗೋಪಾಲ, ಬೆಳಗ್ಗೆಯಿಂದ ಬರೀ ಟೇಬಲ್ ಒರೆಸ್ತಾ ಇದೆಯಾ? ನೋಡು, ಟೇಬಲ್ ಒರೆಸಿ ಒರೆಸಿ ಹೆಂಗ್ ಸೋದಾಗೈತೆ. ಫಸ್ಟು ಇಲ್ಲಿ ಬಂದು ಬಂಡಲ್ ಕಟ್ಟು. ಮೊದಲು ನಿನ್ನ ಕೆಲಸ ನೀನು ನೋಡ್ಕೋ, ನನ್ನ ಕೆಲಸ ನಾನು ನೋಡ್ಕೊತೀನಿ. ಫಸ್ಟ್ ನಿನ್ನ ಕೆಲಸ ನೀನು ನೋಡು. ಏಯ್, ಮೊದಲು ಕೆಲಸ ನೋಡ್ರಿ, ನೈಟಿಗೆ ಲೋಡ್ ಕಳಿಸ್ಬೇಕು. ಏ ಹಣ ಬಂದ್ರು. ಏಯ್, ಬೇಗ ಕೆಲಸ ಮಾಡ್ರ, ನೈಟ್ ಲೋಡ್ ಕಳಿಸ್ಬೇಕು. ಏ ಸುಂದ್ರ, ಬಾಪ ಟೀ ತಗೊಂಡ್ ಬಾ. ಆಯ್ತಣ್ಣ. ಬೇಗ ಬರೋ. ಆಯ್ತಣ್ಣ. ಲೇ ಲಕ್ಷ್ಮಿ, ಐಶ್ವರ್ಯ ರ್ಯಾಂಕ್ ಹೋಲ್ಡರ್ ಅಂತೆ ಕಣೆ. ಅದಕ್ಕೇನೆ ಇವಾಗ
ಹಂಗಲ್ಲ ಕಣೆ, ಇಷ್ಟು ದಿವಸ ಕ್ಲಾಸಲ್ಲಿ ನೀನೇ ಫಸ್ಟು, ಆದರೆ ಇವಾಗ ಓದೋದ್ರಲ್ಲೂ ಅವಳೆ ಫಸ್ಟು, ದುಡ್ಡಲ್ಲೂ ಅವಳೆ ಫಸ್ಟು. ನೋಡಿದ್ಯಾ ಅವಳು ದಿಮಾಕು, ಇಡೀ ಕ್ಲಾಸ್ಗೆ ಕಾಸ್ಟ್ಲಿ ಚಾಕ್ಲೇಟ್ ಹಂಚಿದ್ದಾಳೆ. ನಿನ್ನೆ ತನಕ ಆ ಲಾವಣ್ಯ ಪದ್ಮ ನಿನ್ ಜೊತೆ ಇದ್ರು, ಆದರೆ ಇವಾಗ ಅವಳಿಂದ ಬಿದ್ದಿದ್ದಾರೆ. ಇವಳು ನಿಂಗೆ ಬಿಟ್ರೆ ನಮ್ಮನ್ನ ಡಮ್ಮಿ ಮಾಡ್ತಾಳೆ. ಲೇ ಲಕ್ಷ್ಮಿ, ನಾಳೆ ಕ್ಲಾಸಲ್ಲಿ ನಾವೇನಂತ ಅವಳಿಗೆ ತೋರಿಸ್ಬೇಕು ಕಣೆ. ಏ ಬಿಟ್ಟಾಕೆ ಅವೆಲ್ಲ. ಸರಿ ಬಾಯ್. ಬಾಯ್. ಹಾಯ್ ಚಂದ್ರಣ್ಣ. ಥ್ಯಾಂಕ್ ಯು. ನೋಡೋ, ನೀನು ಕುತ್ಕೊಂಡು ತಿಂದ್ರು 4 ತಲೆ ಮಾರು ತಿನ್ನುವಷ್ಟು ಆಸ್ತಿ ಇದೆ. ಆದರೆ ನೀನು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ನಿನ್ನ ಮಗಳು ಓದೋ ಸ್ಕೂಲಲ್ಲಿ ಯಾವ್ಯಾವ ಜಾತಿ ಮಕ್ಕಳು ಓದ್ತಾರೆ ಅಂತ ನಿನಗೇನಾದರೂ ಗೊತ್ತಾ? ನಮ್ಮಂಥವ್ರ ಸ್ಟೇಟಸ್ಗೆ ಇದು ಸರಿ ಬರಲ್ಲ. ನೋಡು, ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾಕೆಂದ್ರೆ ನಿನ್ಗಿರೋದು ಒಬ್ಳು ಮಗಳು, ಅವಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಹೇಳ್ದೆ ಅಷ್ಟೇ. ಬಾ ಕೂತ್ಕೋ. ಒಳ್ಳೆ ಎಜುಕೇಶನ್. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಲಕ್ಷ ಕೊಟ್ಟು ಓದಿಸಿದ್ರೆ ಲಕ್ಷ್ಯ ಸಿಗುತ್ತೆ ಅನ್ನೋ ಭ್ರಮೆನಲ್ಲೇ ಇದ್ದೀರಾ. ಲಕ್ಷ ಫೀಸ್ ಕಟ್ಟಿದ್ರೆ ಒಳ್ಳೆ ವಿದ್ಯೆ ಸಿಗುತ್ತೆ ಅನ್ನೋ ಭಾವನೆನಲ್ಲಿದ್ದೀರಾ. ಆದ್ರೆ ವಿದ್ಯೆನ ಎಲ್ಲೇ ಇದ್ರೂ ನಿಮ್ಮ ಮಕ್ಕಳು ಕಲಿತಾರೆ ಎಂಬ ವಿಶ್ವಾಸ ನಿಮ್ಮಲ್ಲಿಲ್ಲ. ಈಗಿನ ಕಾಲದ ಮಕ್ಕಳನ್ನ ದೊಡ್ಡ ಸ್ಕೂಲಿಗೆ ಸೇರಿಸಿ ಅಕ್ಷರಸ್ಥರನ್ನಾಗಿ ಮಾಡ್ತಿದಾರೆಯೇ ಹೊರತು ವಿದ್ಯಾವಂತರನ್ನಲ್ಲ. ಅಲ್ಲಿ ಸಿಗೋದು ಬರೀ ಸರ್ಟಿಫಿಕೇಟ್, ವಿದ್ಯೆ ಅಲ್ಲ. ಅದಲ್ಲದೆ ಯಾವುದೇ ವೃದ್ಧಾಶ್ರಮದಲ್ಲಿ ಕೂಲಿ ಕಾರ್ಮಿಕನ, ರೈತನ ತಂದೆ ತಾಯಿ ಇಲ್ಲ. ಯಾರು ದೊಡ್ಡ ಸ್ಕೂಲ್ನಲ್ಲಿ ITBT ಡಿಗ್ರಿ ಹೋಲ್ಡರ್ ಆಗಿದ್ದಾರೋ ಅವ್ರ ತಂದೆ ತಾಯಿ ಇರೋದು. ಸತೀಶ, ನೀನು ಜಾತಿ ಬಗ್ಗೆ ಮಾತಾಡ್ತೀಯಲ್ಲ, ಯಾಕಪ್ಪ? ದೊಡ್ಡ ಸ್ಕೂಲ್ನಲ್ಲಿ ಬೇರೆ ಜಾತಿಯವರಿಲ್ವಾ? ಯಾರು ಅಜ್ಞಾನವನ್ನು ನಾಶ ಮಾಡ್ತಾರೋ ಅವರು ಬ್ರಾಹ್ಮಣರು. ಯಾರು ಅನ್ಯಾಯದ ವಿರುದ್ಧ ಹೋರಾಡ್ತಾರೋ ಅವರು ಕ್ಷತ್ರಿಯರು. ಯಾರು ಅಭಾವದ ವಿರುದ್ಧ ಹೋರಾಡ್ತಾರೋ ಅವರು ವೈಶ್ಯರು. ಯಾರು ಆಲಸ್ಯದ ವಿರುದ್ಧ ಹೋರಾಡ್ತಾರೋ ಅವರು ಶೂದ್ರರು. ಇವೆಲ್ಲ ಅವರವರ ಕೆಲಸ, ಗುಣ, ಸ್ವಭಾವ, ಕರ್ಮಗಳನ್ನಾಧರಿಸಿ ಹೊರತು ಹುಟ್ಟಿನಿಂದಲ್ಲ. ಗೊತ್ತಾಯ್ತಾ ಸತೀಶ? ಆಯ್ತಪ್ಪ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಗುರುವೇ. ಇವತ್ತು ಯಾವ ದೊಡ್ಡ ಸ್ಕೂಲ್ನಲ್ಲಿ ಗುರುಗಳಿಗೆ ಮರ್ಯಾದೆ ಕೊಡ್ತಾರೆ ಹೇಳು? ಗುರುಗಳು ಜೋರಾಗಿ ಮಾತಾಡಿದ್ರೆ ಸಾಕು, ಕಂಪ್ಲೇಂಟ್ ಕೊಡ್ತಾರೆ. ಇವನು ಹೇಳ್ತಾ ಇರೋದು ಸರಿನೇ ಇದೆ. ಒಂದು ಸಲ ಇತಿಹಾಸದ ಪುಟ ತಿರುಗಿಸ್ ನೋಡು. ಸರ್ಕಾರಿ ಶಾಲೆಯಲ್ಲಿ ಓದಿರೋರೇ ಅತಿ ಹೆಚ್ಚು ಇತಿಹಾಸದ ಪುಟ ಸೇರಿದ್ದಾರೆ. ನನ್ನ ಮಗಳು ಸಮಾಜಕ್ಕೆ, ದೇಶಕ್ಕೆ ಮಾದರಿಯಾಗಿರ್ಬೇಕೆ ಹೊರತು ಕಾನ್ವೆಂಟ್ ಶಾಲೆಯ ಸರ್ಟಿಫಿಕೇಟ್ ಗುಲಾಮ್ಳಾಗಿರಲ್ಲ. ಹೌದು, ಇವನು ಹೇಳ್ತಾ ಇರೋ ಒಂದೊಂದು ಮಾತನ್ನು ಸತ್ಯವಾದ ಮಾತು. ಸರ್ಕಾರಿ ಶಾಲೆಯ ಮಹತ್ವವನ್ನ ಕ್ಲೀನಾಗಿ ತಿಳಿಸ್ಕೊಟ್ಟ.
ನನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹಾಕಿದರೆ ಒಳ್ಳೆಯದು. ಹೌದು. Why God created teachers? He gave us special friends to help us understand the world and truly comprehend the beauty of the wonder of everyone we see and become a better person with each discovery. ಗಣಿತಶಾಸ್ತ್ರ 1 ಅಂಗಲ ಅಂದರೆ ಇಂಚು, 2.54 ಸೆಂಟಿಮೀಟರ್. 1 ಅಡಿ ಎಂದರೆ 1 ಫೀಟ್, 30.48 ಸೆಂಟಿಮೀಟರ್. 1 ಗಜ ಎಂದರೆ ಯಾರ್ಡ್, 0.914 ಮೀಟರ್. 12 ಅಂಗುಲ ಅಂದರೆ 1 ಅಡಿ. ನಮ್ಮ ನ್ಯಾಯಾಂಗವು ನಾನು ಅವಳ ಸರಿ ಬಿದ್ಬಿಟ್ಲು. ಅಯ್ಯೋ, ಇವತ್ತು ನಾವು ಅವಳನ್ನ ಬಿಡಬಾರ್ದು ಕಣೆ. ನಾವು ಯಾರು ಅಂತ ಅವಳಿಗೆ ತೋರಿಸ್ಬೇಕು ಕಣೆ. ಏ ಸುಮ್ಮನಿರೆ. ಆಕ್ಚುಲಿ ಏನ್ ಮಾಡ್ದೆ? ಸುಳ್ಳು ಹೇಳ್ಬೇಡ. ಏನು ಹೇಳ್ಬೇಡ, ಸುಮ್ಮನಿರೆ. ಇಲ್ಲ, ಕೇಳಬೇಕು. ಯಾವಾಗಲೂ ಕಾಮಿಡಿ. ಸರಿ, ನಿಗೊಂದು ಕತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ, ಈ ಬುಕ್ಕಲ್ಲಿದೆ. ಇವಳು ಹಿಂಗೆ ಬಿಟ್ರೆ ನಮ್ಮನ್ನ ಡಮ್ಮಿ ಮಾಡ್ತಾಳೆ. ದೇವ್ರೆ, ನಾಳೆಯಿಂದ ನಾನು ಸ್ಕೂಲಿಗೆ ಬೇಗ ಹೋಗಬೇಕು. ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು. ಬೇಗ ಹೋಗಲೇಬೇಕು. ಸ್ಕೂಲಿಗೆ ಇವತ್ತಾದರೂ ಬೇಗ ಹೋಗೋಣ ಅಂದರೆ ಇವತ್ತು ಲೇಟ್ ಆಯ್ತೇ. ಲಕ್ಷ್ಮಿ, ಯಥಾ ಪ್ರಕಾರ ಇವತ್ತು ಲೇಟ್.